ಹೆಲೋ ಫ್ರೆಂಡ್ಸ್, ಇಂದಿನ ಪ್ರಚಲಿತ ವಿದ್ಯಮಾನಗಳ ಮಾಹಿತಿ ನೋಡುವ. ಇಲ್ಲಿ ಕೇಂದ್ರ ಆರೋಗ್ಯ ಸಚಿವಾಲಯ ಪೆಸ್ಸಿ ಲೈಸೆನ್ಸ್ ಸಂಬಂಧಿಸಿದಂತೆ ಜಾರಿಗೆ ತಂದ ಪ್ರಮುಖ ಸುಧಾರಣೆ ಯಾವುದಾಗಿರುತ್ತದೆ? ಇಲ್ಲಿ ಸರಿಯಾದ ಉತ್ತರ 3 ಆಪ್ಷನ್ ಸಿ ಆಗಿರುತ್ತದೆ. ಪರವಾನಗಿಗಾಗಿ ಜೀವಿತಾವಧಿ ಮಾನ್ಯತೆ ನೀಡುವುದಾಗಿರುತ್ತದೆ. ಇಲ್ಲಿ ಈ ಪೆಸ್ಸಿ ಲೈಸೆನ್ಸನ್ನು ಒಮ್ಮೆ ಪಡೆದ ನಂತರ 1 ವರ್ಷ ಅಥವಾ 5 ವರ್ಷಗಳಿಗೊಮ್ಮೆ ರಿನಿವಲ್ ಮಾಡಿಕೊಳ್ಬೇಕಾಗಿತ್ತು. ಈ ಒಂದು ನೀತಿಯನ್ನು ಈಗ ಚೇಂಜ್ ಮಾಡಲಾಗಿದೆ. ಇದನ್ನು ಜೀವಿತಾವಧಿ ಮಾನ್ಯತೆ ನೀಡಿದ್ದಾರೆ. ಪೆಸ್ಸಿ ಲೈಸೆನ್ಸ್ ಒಮ್ಮೆ ಪಡೆದರೆ ಅದಕ್ಕೆ ಜೀವಿತಾವಧಿ ಮಾನ್ಯತೆ ನೀಡಲಾಗಿರುತ್ತದೆ. ಹಾಗೆ ಇಲ್ಲಿ ಈ ಪೆಸ್ಸಿ ಲೈಸೆನ್ಸನ್ನು ಪಡೆಯಲಿಕ್ಕೆ ವಾರ್ಷಿಕ ವಹಿವಾಟಿನ ಮಿತಿಯನ್ನು ಕೂಡ ಇರಿಸಲಾಗಿರುತ್ತದೆ. ಹಿಂದೆ 12 ಲಕ್ಷ ವಹಿವಾಟು ಮಾಡಬೇಕಾಗಿತ್ತು ವಾರ್ಷಿಕವಾಗಿ. ಈಗ 1.5 ಕೋಟಿಗೆ ಇದನ್ನು ಏರಿಸಲಾಗಿದೆ. ವಾರ್ಷಿಕ ವಹಿವಾಟು 1.5 ಕೋಟಿ ಇದ್ದರೆ ಪೆಸ್ಸಿ ಪರವಾನಗಿ ಸಿಗುತ್ತದೆ ಅಥವಾ ಪೆಸ್ಸಿ ಲೈಸೆನ್ಸ್ ಇಲ್ಲಿ ಸಿಗುತ್ತದೆ. ಇಲ್ಲಿ ಈ ಒಂದು ಮೇಜರ್ ಅಪ್ಡೇಟ್ನ ಜೊತೆಗಾಗಿ ಬೀದಿ ಬದಿ ವ್ಯಾಪಾರಿಗಳಿಗೂ ಕೂಡ ಒಂದು ಅಪ್ಡೇಟನ್ನು ಮಾಡಲಾಗಿದೆ. ಇದು ನಗರ ಪಾಲಿಕೆ ಅಥವಾ ಟೌನ್ ವೆಂಡಿಂಗ್ ಕಮಿಟಿಗಳಲ್ಲಿ ನೋಂದಾಯಿಸಿಕೊಂಡಿರುವ ಬೀದಿ ಬದಿ ಆಹಾರ ವ್ಯಾಪಾರಿಗಳು ಇನ್ನು ಮುಂದೆ ಪ್ರತ್ಯೇಕವಾಗಿ ಪೆಸ್ಸಿ ನೋಂದಣಿ ಮಾಡುವ ಅಗತ್ಯ ಇರುವುದಿಲ್ಲ. ಇಲ್ಲಿ ಇವರನ್ನು ಡೀಮ್ಡ್ ರಿಜಿಸ್ಟರ್ಡ್ ಎಂದು ಪರಿಗಣಿಸಲಾಗಿರುತ್ತದೆ. ಹಾಗಾಗಿ ಇವರು ಪೆಸ್ಸಿ ಲೈಸೆನ್ಸನ್ನು ಪಡೆಯುವ ಅವಶ್ಯಕತೆ ಇರುವುದಿಲ್ಲ. ಇವರನ್ನು ಡಿಮ್ಯಾಂಡ್ ರಿಜಿಸ್ಟರ್ಡ್ ಅಂತ ಕರೆಯಲಾಗುತ್ತದೆ. ಯಾರನ್ನು? ಬೀದಿ ಬದಿ ಆಹಾರ ವ್ಯಾಪಾರಿಗಳನ್ನು. ಈ ಮಾಹಿತಿಯಲ್ಲಿ ನೆನಪಿಟ್ಟುಕೊಳ್ಳಿ. ಪೆಸ್ಸಿ ಬಗ್ಗೆ ಮಾಹಿತಿ ನೋಡುವ. ಪೆಸ್ಸಿ ಇದರ ಫುಲ್ ಫಾರ್ಮು ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಆಗಿರುತ್ತದೆ. ಇದರ ಸ್ಥಾಪನೆ 2008ರಲ್ಲಿ ಇದನ್ನು ಸ್ಥಾಪಿಸಲಾಯಿತು. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ 2006ರ ಅಡಿಯಲ್ಲಿ ಇದನ್ನು ಜಾರಿಗೆ ತರಲಾಗಿದೆ. ಇದರ ಸಚಿವಾಲಯ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಈ ಪೆಸ್ಸಿ ಬರುತ್ತದೆ. ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಈ ಪಾಯಿಂಟ್ ಗಮನಿಸಿ. ಮುಂದಿನ ಪ್ರಶ್ನೆ ನೋಡುವ. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಬಾಲ್ಯ ವಿವಾಹ ಮುಕ್ತ ಭಾರತ ಅಭಿಯಾನದ ಅಡಿಯಲ್ಲಿ ಭಾರತವನ್ನು ಬಾಲ್ಯ ವಿವಾಹ ಮುಕ್ತವಾಗಿಸಲು ನಿಗದಿಪಡಿಸಿರುವ ಗುರಿ ವರ್ಷ ಯಾವುದು? ಇಲ್ಲಿ ಉತ್ತರ ಆಪ್ಷನ್ ಸಿ 2030 ಆಗಿರುತ್ತದೆ. ಇಲ್ಲಿ ಈ ಬಾಲ್ಯ ವಿವಾಹ ಮುಕ್ತ ಭಾರತ ಅಭಿಯಾನ 2024ರಲ್ಲಿ ಜಾರಿಗೆ ತರಲಾಯಿತು. ಇದರ ಅಡಿಯಲ್ಲಿ 2026ರ ವೇಳೆಗೆ ಬಾಲ್ಯ ವಿವಾಹದ ಪ್ರಮಾಣವನ್ನು ಶೇಕಡಾ 10ರಷ್ಟು ಕಡಿಮೆ ಮಾಡುವುದು ಮತ್ತು 2030ರಲ್ಲಿ ವೇಳೆಗೆ ಭಾರತವನ್ನು ಸಂಪೂರ್ಣ ಬಾಲ್ಯ ವಿವಾಹ ಮುಕ್ತ ದೇಶವನ್ನಾಗಿ ಮಾಡುವ ಗುರಿಯನ್ನು ಈ ಒಂದು ಅಭಿಯಾನವು ಹೊಂದಿರುತ್ತದೆ. ಈ ಯೋಜನೆಯನ್ನು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಜಾರಿಗೆ ತಂದಿದೆ. ಇಲ್ಲಿ ಈ ಒಂದು ಅಭಿಯಾನ ವಿಶ್ವಸಂಸ್ಥೆಯ ಒಂದು ಗುರಿಯ ಪೂರಕವಾಗಿರುತ್ತದೆ. ಅದು ಯಾವುದೆಂದರೆ ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿ 5.3 ಅಡಿಯಲ್ಲಿ 2030ರೊಳಗೆ ಹಾನಿಕಾರಕ ಪದ್ಧತಿಗಳನ್ನು ಕೊನೆಗಾಣಿಸುವ ಗುರಿಯ ಪೂರಕ ಇದಾಗಿರುತ್ತದೆ. ಈ ಅಭಿಯಾನ ಇಲ್ಲಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006ರ ಕಾಯ್ದೆಯಡಿಯಲ್ಲಿ ಇದನ್ನು ಜಾರಿಗೆ ತರಲಾಗಿರುತ್ತದೆ. ಇದು ಜಾರಿಗೆ ಬಂದ ವರ್ಷ ನವೆಂಬರ್ 1, 2007 ಆಗಿರುತ್ತದೆ. ಇಲ್ಲಿ ಈ ಬಾಲ್ಯ ವಿವಾಹ ನಿಷೇಧವನ್ನು ಹಿಂದೆ ಹಳೆಯ ಕಾಯ್ದೆ ಯಾವುದು ಎಂದರೆ ಶಾರದಾ ಕಾಯ್ದೆ ಎಂದು ಕರೆಯಲಾಗುತ್ತಿತ್ತು. ಇದು ಚೈಲ್ಡ್ ಮ್ಯಾರೇಜ್ ರಿಸ್ಟ್ರೈಂಟ್ ಆ್ಯಕ್ಟ್ 1929ರ ಕಾಯ್ದೆ ಆಗಿತ್ತು. ಇಲ್ಲಿ ಇದೊಂದು ಇಂಪಾರ್ಟೆಂಟ್ ಆದ ಮಾಹಿತಿಯಾಗಿರುತ್ತದೆ ಎಕ್ಸಾಮ್ಸ್ ದೃಷ್ಟಿಯಿಂದ. ಛತ್ತೀಸ್ಗಢದ ಬಲೌದ್ ಜಿಲ್ಲೆಯು ಭಾರತದ ಮೊದಲ ಬಾಲ್ಯ ವಿವಾಹ ಮುಕ್ತ ಜಿಲ್ಲೆಯಾಗಿ ಹೊರಹೊಮ್ಮಿರುತ್ತದೆ. ಈ ಮಾಹಿತಿ ಇಂಪಾರ್ಟೆಂಟ್ ಆಗಿರುತ್ತದೆ. ಛತ್ತೀಸ್ಗಢದ ಬಲೌದ್ ಜಿಲ್ಲೆ ಭಾರತದ ಮೊದಲ ಬಾಲ್ಯ ವಿವಾಹ ಮುಕ್ತ ಜಿಲ್ಲೆ ಆಗಿರುತ್ತದೆ. ಈ ಮಾಹಿತಿ ಗಮನಿಸಿ. ಮುಂದಿನ ಪ್ರಶ್ನೆ. 2026ರಲ್ಲಿ ಆಚರಿಸಲಾಗುವ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಎಷ್ಟನೇ ಆವೃತ್ತಿಯಾಗಿರುತ್ತದೆ? ಉತ್ತರ ಇಲ್ಲಿ ಆಪ್ಷನ್ ಸಿ ಆಗಿರುತ್ತದೆ. 12ನೇ ಆವೃತ್ತಿಯಾಗಿರುತ್ತದೆ 2026ರಂದು. ಇಲ್ಲಿ ಈ ಮಾಹಿತಿಯನ್ನು ಯಾಕೆ ಈಗ ನೀಡಲಾಗುತ್ತದೆ ಅಂದರೆ ಈ ಅಂತಾರಾಷ್ಟ್ರೀಯ ಯೋಗ ದಿನ ಉಂಟಲ್ಲ, ಇದನ್ನು ಪ್ರತಿ ವರ್ಷ ಜೂನ್ 21ರಂದೇ ಆಚರಿಸಲಾಗುತ್ತದೆ. ಆದರೆ ಇದರ 100 ದಿನದ ಕೌಂಟ್ಡೌನ್ ಅನ್ನು ಮಾರ್ಚ್ 13, 2026ರಂದು ನಡೆಸಲಾಯಿತು. ಇಲ್ಲಿ
ನವದೆಹಲಿಯ ವಿಜ್ಞಾನ ಭವನ್ನಲ್ಲಿ ಇದನ್ನು ಆಯೋಜಿಸಲಾಗಿರುತ್ತದೆ. 100 ದಿನದ ಕೌಂಟ್ಡೌನ್ ಆದ ನಂತರ ಜೂನ್ 21ರಂದು 100 ದಿನದ ಕೌಂಟ್ಡೌನ್ ಆಗುತ್ತದೆ. ಇದನ್ನು ಅಂತಾರಾಷ್ಟ್ರೀಯ ಯೋಗ ದಿನ ಎಂದು ಆಚರಿಸಲಾಗುತ್ತದೆ. ಈ ವರ್ಷ ಇದರ 12ನೇ ಆವೃತ್ತಿ ಆಗಿರುತ್ತದೆ, ನೆನಪಿಟ್ಟುಕೊಳ್ಳಿ. ಇದನ್ನು ಯಾರು ಆಯೋಜಿಸುತ್ತಾರೆ ಅಂದರೆ ಮೊರಾರ್ಜಿ ದೇಸಾಯಿ ರಾಷ್ಟ್ರೀಯ ಯೋಗ ಸಂಸ್ಥೆ ಮತ್ತು ಆಯುಷ್ ಸಚಿವಾಲಯವು ಇದನ್ನು ಜಂಟಿಯಾಗಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಯೋಜಿಸುತ್ತಾರೆ. ಸೊ ಈ ಮಾಹಿತಿಯಲ್ಲಿ ಗಮನಿಸಿ. ಯೋಗ ದಿನದ ಬಗ್ಗೆ ಮಾಹಿತಿಯನ್ನು ನೋಡುವ. ಮೊದಲ ಬಾರಿಗೆ ಯೋಗ ದಿನವನ್ನು ಜೂನ್ 21, 2015ರಲ್ಲಿ ನವದೆಹಲಿಯ ರಾಜ್ಪಥ್ನಲ್ಲಿ ಆಯೋಜಿಸಲಾಯಿತು. ಈ ಮಾಹಿತಿ ಗಮನಿಸಿ. ಹಾಗೆಯೇ ಒಂದು ಜನರಲ್ ಆದ ಪಾಯಿಂಟ್, ಯೋಗ 365 ಇದು ದಿನನಿತ್ಯದ ಜೀವನದಲ್ಲಿ ಯೋಗ ಅಳವಡಿಸಿಕೊಳ್ಳುವ ಅಭಿಯಾನ ಆಗಿರುತ್ತದೆ, ಗಮನಿಸಿ. ಮುಂದಿನ ಪ್ರಶ್ನೆಯನ್ನು ನೋಡುವ. ಇತ್ತೀಚೆಗೆ ದಿವ್ಯಾಂಗ ವ್ಯಕ್ತಿಗಳು ಅಥವಾ ಡಿಸೆಬಿಲಿಟೀಸ್ ಪರ್ಸನ್ ಪ್ರತಿಭೆ ಮತ್ತು ಸುಧಾರಣೆಗಳನ್ನು ಗೌರವಿಸಲು ಪರ್ಪಲ್ ಫೆಸ್ಟ್ ಅನ್ನು ಎಲ್ಲಿ ಆಯೋಜಿಸಲಾಯಿತು? ಉತ್ತರ ಆಪ್ಷನ್ ಬಿ ಆಗಿರುತ್ತದೆ, ರಾಷ್ಟ್ರಪತಿ ಭವನ, ದೆಹಲಿಯಲ್ಲಿ. ದಿವ್ಯಾಂಗ ವ್ಯಕ್ತಿಗಳ ಪ್ರತಿಭೆ ಮತ್ತು ಸಾಧನೆಗಳನ್ನು ಗೌರವಿಸಲು ಪರ್ಪಲ್ ಫೆಸ್ಟ್ ಅನ್ನು ಆಯೋಜಿಸಲಾಯಿತು. ಇಲ್ಲಿ ರಾಷ್ಟ್ರಪತಿ ಭವನದ ಪ್ರಸಿದ್ಧ ಅಮೃತ ಉದ್ಯಾನವನದಲ್ಲಿ ಇದನ್ನು ಆಯೋಜಿಸಲಾಗಿರುತ್ತದೆ. ಈ ಪರ್ಪಲ್ ಬಣ್ಣದ ಸಂಕೇತ ಯಾಕೆ ನೀಡಲಾಯಿತು ಅಂದರೆ ಇಲ್ಲಿ ನೇರಳೆ ಬಣ್ಣವು ದಿವ್ಯಾಂಗರ ಹಕ್ಕುಗಳು ಮತ್ತು ಘನತೆಯ ಸಂಕೇತವಾಗಿರುವುದರಿಂದ ಪರ್ಪಲ್ ಫೆಸ್ಟ್ ಎಂದು ಇದನ್ನು ಕರೆಯಲಾಗುತ್ತದೆ. ಇಲ್ಲಿ ವರ್ಲ್ಡ್ ಡಿಸೆಬಿಲಿಟಿ ಡೇಸ್ ಎಂದು ಡಿಸೆಂಬರ್ 3ರಂದು ಪ್ರತಿ ವರ್ಷ ಆಚರಿಸಲಾಗುತ್ತದೆ. ಈ ಮಾಹಿತಿ ಗಮನಿಸಿ. ಮುಂದಿನ ಪ್ರಶ್ನೆಯನ್ನು ನೋಡುವ. ಪ್ರತಿ ವರ್ಷ ಮಾರ್ಚ್ 14ರಂದು ಅಂತಾರಾಷ್ಟ್ರೀಯ ಪೈ ದಿನವನ್ನು ಆಚರಿಸಲಾಗುತ್ತದೆ. ಇಲ್ಲಿ ಯುನೆಸ್ಕೋ ಈ ದಿನವನ್ನು ಯಾವ ಹೆಸರಿನಿಂದ ಅಧಿಕೃತವಾಗಿ ಘೋಷಿಸಿದೆ? ಉತ್ತರ ಆಪ್ಷನ್ ಬಿ ಆಗಿರುತ್ತದೆ, ಅಂತಾರಾಷ್ಟ್ರೀಯ ಗಣಿತ ದಿನ ಎಂದು ಪ್ರತಿ ವರ್ಷ ಮಾರ್ಚ್ 14ರಂದು ಆಚರಿಸಲಾಗುತ್ತದೆ. ಇಲ್ಲಿ ಮಾರ್ಚ್ 14ರಂದೇ ಅಂತಾರಾಷ್ಟ್ರೀಯ ಗಣಿತ ದಿನವನ್ನು ಯಾಕೆ ಆಚರಿಸಲಾಗುತ್ತದೆ ಅಂದರೆ ಇಲ್ಲಿ ಪೈನ ಅಂದಾಜು ಮೌಲ್ಯ 3.14 ಆಗಿರುತ್ತದೆ. ಇಲ್ಲಿ 3 ಅಂದರೆ 3ನೇ ತಿಂಗಳು, ಮಾರ್ಚ್ 14 ಎಂದರೆ 14ನೇ ತಾರೀಕು ಆಗಿರುತ್ತದೆ. ಹಾಗಾಗಿ ಮಾರ್ಚ್ 14ರಂದು ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಗಣಿತ ದಿನವನ್ನು ಆಚರಿಸಲಾಗುತ್ತದೆ. ಇಲ್ಲಿ ಈ ದಿನವನ್ನು ಸಾಮಾನ್ಯವಾಗಿ ಮಧ್ಯಾಹ್ನ 1:59ಕ್ಕೆ ಆಚರಿಸಲಾಗುತ್ತದೆ. ಏಕೆಂದರೆ ಪೈ ಮೌಲ್ಯದ ಮುಂದಿನ ಅಂಕಿಗಳು 3.14 ನಂತರ 159 ಆಗಿರುತ್ತದೆ. ಹಾಗಾಗಿ 1:59ಕ್ಕೆ ಈ ದಿನವನ್ನು ಆಚರಿಸಲಾಗುತ್ತದೆ, ಗಮನಿಸಿ. ಇದನ್ನು ಮೊದಲ ಬಾರಿಗೆ 1988ರಲ್ಲಿ ಭೌತವಿಜ್ಞಾನಿ ಲ್ಯಾರಿ ಶಾ ಅವರು ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಮೊದಲ ಬಾರಿಗೆ ಆಚರಿಸಿದರು. 2019ರಲ್ಲಿ ಯುನೆಸ್ಕೋ ಇದನ್ನು ಅಂತಾರಾಷ್ಟ್ರೀಯ ಗಣಿತ ದಿನ ಎಂದು ಘೋಷಿಸಿತು. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ. 98ನೇ ಅಕಾಡೆಮಿ ಪ್ರಶಸ್ತಿಗಳಲ್ಲಿ ಅಥವಾ ಆಸ್ಕರ್ ಪ್ರಶಸ್ತಿಯಲ್ಲಿ ಅತ್ಯುತ್ತಮ ಅಂತಾರಾಷ್ಟ್ರೀಯ ಫೀಚರ್ಸ್ ಫಿಲ್ಮ್ ವಿಭಾಗಕ್ಕೆ ಶಾರ್ಟ್ಲಿಸ್ಟ್ ಆಗಿರುವ ಏಕೈಕ ಭಾರತೀಯ ಚಿತ್ರ ಯಾವುದು? ಉತ್ತರ ಆಪ್ಷನ್ ಬಿ ಆಗಿರುತ್ತದೆ, ಹೋಮ್ ಬೌಂಡ್ ಆಗಿರುತ್ತದೆ. 98ನೇ ಸಾಲಿನ ಆಸ್ಕರ್ ಪ್ರಶಸ್ತಿಯಲ್ಲಿ ಅತ್ಯುತ್ತಮ ಅಂತಾರಾಷ್ಟ್ರೀಯ ಫೀಚರ್ಸ್ ಫಿಲ್ಮ್ ವಿಭಾಗಕ್ಕೆ ಶಾರ್ಟ್ಲಿಸ್ಟ್ ಆದ ಭಾರತದ ಚಿತ್ರ ಹೋಮ್ ಬೌಂಡ್ ಆಗಿರುತ್ತದೆ. ಸೊ ಇದರ ಬಗ್ಗೆ ಮಾಹಿತಿ. ಇಲ್ಲಿ ಈ ಹೋಮ್ ಬೌಂಡ್ ಚಿತ್ರದ ನಿರ್ದೇಶಕಿ ಸೌಮ್ಯ ಸೇನ್ ಆಗಿರುತ್ತಾರೆ. ಇದರಲ್ಲಿ ಈ ಫಿಲ್ಮ್ ಕಥಾರೂಪ ಹೇಗಿರುತ್ತದೆ ಅಂದರೆ ಪಶ್ಚಿಮ ಬಂಗಾಳದ ಸಣ್ಣ ಹಳ್ಳಿಯೊಂದರ ವಲಸೆ ಕಾರ್ಮಿಕರ ಜೀವನದ ಸಂಘರ್ಷ ಮತ್ತು ಭರವಸೆಯ ಕಥೆಯನ್ನು ಅತ್ಯಂತ ಮನಸ್ಪರ್ಶಿಯಾಗಿ ಚಿತ್ರಿಸಲಾಗಿರುತ್ತದೆ ಈ ಫಿಲ್ಮ್ನಲ್ಲಿ. ಇಲ್ಲಿ ಈ ಫಿಲ್ಮ್ ಮೂಲತಃ ಬೆಂಗಾಲಿ ಭಾಷೆಯಲ್ಲಿ ಚಿತ್ರಣವಾಗಿರುತ್ತದೆ. ಈ ಮಾಹಿತಿ ಗಮನಿಸಿ. ಆಸ್ಕರ್ ಪ್ರಶಸ್ತಿಯ ಬಗ್ಗೆ ಮಾಹಿತಿ ನೋಡುವ. ಪ್ರಶಸ್ತಿಯನ್ನು 1929ರಲ್ಲಿ ಪ್ರಾರಂಭಿಸಲಾಯಿತು. ಆಯೋಜಕರು ಅಕಾಡೆಮಿ ಆಫ್ ಮೋಷನ್ ಪಿಕ್ಚರ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಆಗಿರುತ್ತದೆ. ಭಾರತವು ಮೊಟ್ಟಮೊದಲ ಬಾರಿಗೆ ಆಸ್ಕರ್ ಪ್ರಶಸ್ತಿಯನ್ನು ಭಾನು ಅಥಯ್ಯ ಅವರು ಗಳಿಸಿರುತ್ತಾರೆ. 1983ರಲ್ಲಿ ಗಾಂಧಿ ಚಿತ್ರದ ಕಾಸ್ಟ್ಯೂಮ್ ಡಿಸೈನ್ಗಾಗಿ ಭಾನು ಅಥಯ್ಯ ಅವರು ಭಾರತದ ಮೊದಲ ಆಸ್ಕರ್ ಅನ್ನು ಪಡೆದುಕೊಂಡಿದ್ದಾರೆ.
ಈ ಆಸ್ಕರ್ ಅವಾರ್ಡ್ಸ್ನಲ್ಲಿ ಭಾರತದ ಇತ್ತೀಚಿನ ಸಾಧನೆ. RRR ಮೂವಿಯು ನಾಟು ನಾಟು ಹಾಡಿಗೆ ಅತ್ಯುತ್ತಮ ಮೂಲಗೀತೆ ಪ್ರಶಸ್ತಿಯನ್ನು ಪಡೆದಿರುವುದು ಇತ್ತೀಚಿನ ಸಾಧನೆಯಾಗಿರುತ್ತದೆ. ಸೊ ಇಲ್ಲಿ ಈ ಮಾಹಿತಿಗಳನ್ನು ನೆನಪಿಟ್ಟುಕೊಳ್ಳಿ. ಇದಾಗಿತ್ತು ಇವತ್ತಿನ ಪ್ರಚಲಿತ ವಿದ್ಯಮಾನಗಳು. ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ವಾಚ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು.